ಹೆಣ್ಣು ಮಕ್ಕಳಿಗೆ ಫ್ರೀ ಟಿಕೆಟ್ ಅಂತ ಮಾಡಿದರು, ಅದನ್ನು ಗಂಡಸರ ಮೇಲೆ ಆದರೂ ಜಾರಿಗೆ ತರಬಾರ್ದಾಗಿತ್ತ. ಈಗ ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜಿಗೆ ಅಂತ ಯಾರ ಹತ್ರ ಬೈಕ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಇರ್ಲಿ ಮೊದಲು ಅಲ್ಲಿ ಹೋಗಿ. ಸಂತೋಷಣ್ಣ ನಮಸ್ಕಾರ. ನಮಸ್ಕಾರ ನಮಸ್ಕಾರಪ್ಪ. ಏನೋ ಕುಬೇರ ಏನೋ ಲೆಕ್ಕಾಚಾರ ಹಾಕೊಂತ ಹೊಂಟಿಯಲ್ಲ. ರೊಕ್ಕ ಇದ್ರೆ ಅಲ್ವೋ ಮಾರ್ಯಾರೆ ಲೆಕ್ಕ ಹಾಕೋದು, ದಿನ ಕೂಡಿಸಿ ಕಳೆಯುವುದಾದ್ರೆ ಎಂತ ಹೇಳುದು ನಮ್ಮ ಹಣೆ ಮರಣ. ಆದ್ರೂ ನಾವು ಸ್ವಾಭಿಮಾನದವ್ರು, ಹೌದೌದು. ಯಾರ ಹತ್ರ ಕೈ ಚರ್ಚಿ ಹೌದೌದು. ಭಾರಿ ಮರ್ಯಾದಸ್ತರು. ಹೌದು. ಒಂದು 100 ರೂಪಾಯಿ ಇದ್ರೆ ಕೊಡಿ ಸಾಲ. ಭಾಳ ಮರ್ಯಾದಸ್ತ 100 ರೂಪಾಯಿ ಕೊಡ್ಬೇಕು ನಿನಗೆ. ಎಷ್ಟು ಸಲ ಇಸ್ಕೊಂಡಿಲ್ಲ ಏನೋ ಅಂತೇಳಿ ರೊಕ್ಕನ? ಅಲ್ಲ, ಕೊಡ್ತೇವೆ ಅಂದ್ಮೇಲೆ ಇಸ್ಕೊಂಡಿರ್ತೇವೆ, ಕೊಡದೇ ಇರ್ತೇವಾ? ಒಂದೇ ಊರಿನಲ್ಲಿ ಇರುವವರು ಮುಳುಗಿಸ್ಲಿಕ್ಕೆ ಆಗ್ತದ? ಅಂದ್ರೆ ಏನಪ್ಪಾ ಮುಳುಗಿಸ್ಬೇಕಂತ ಮಾಡಿ ಏನೀಗ? ನಿಮ್ಮನ್ನು ಮುಳುಗಿಸಿದ್ರೆ ಆ ದೇವರು ಮೆಚ್ಚಿತಾನ ಮರ್ರೆ. ದೊಡ್ಡ ದೊಡ್ಡ ಲೂಟಿ ಮಾಡಿದವರೇ ದೇಶ ಬಿಟ್ಟು ಹೋದ್ರು, ಅವರನ್ನೆಂತಾದ್ರೂ ಮಾಡ್ಲಿಕ್ಕೆ ಆಗ್ತದ? ಮತ್ತ ನಾನು ಇನ್ನೇನಾರ ಮಾಡಕ್ಕಾಗತ್ತೇನೆ ಅಂತ ಕೇಳ್ತೇನೆ. ಹಂಗಲ್ಲಿ ಹೇಳಿದ್ದು. ರೊಕ್ಕಿಲ್ಲ ಸುಮ್ಮನೆ ಕುಬೇರನ ಮೇಲೆ ಕರುಣೆ. ಯಾ ಕುಬೇರ್ ನಿನ್ ಹೆಸರ ಕುಬೇರ, ಯಾಕೆ ಮಂದಿ ಅಂತೇಳಿ ರೊಕ್ಕ ಕೇಳ್ಕತ್ತ ಅಡ್ಡಾಡ್ತೀಲಿ? ಅಲ್ಲಾಗ ಹೆಸರಿದ್ದ ಕೂಡಲೇ ಅದೇ ತರ ಮನುಷ್ಯ ಇರ್ಬೇಕಂತ ಉಂಟಾ? ಈಗ ಒಂದು ಗಾದೆ ಕೇಳಿಲ್ಲ ನೀವು? ಏನು? ಹಾಲಪ್ಪ ಅಂತ ಹೆಸರು ಇರ್ತೈತಿ, ಅವನ ಮನೆಯಲ್ಲಿ ಮಜ್ಜಿಗೆ ಕೂಡ ಇರುವುದಿಲ್ಲ ಕುಡಿಲಿಕ್ಕೆ, ಸುಮ್ಮನೆ ಇರುದು. ಈಗ ನೋಡಿ, ಒಂದು ನೀಲವೇಣಿ ಅಂತೇಳಿ ನಮ್ಮ ಪಕ್ಕದ ಮನೆಯವಳ ಹೆಸರು. ಅಂದ್ರೆ ಎಂತ ಅರ್ಥ? ಉದ್ದ ಕೂದಲಿನವಳು, ಅವಳ ತಲೆಯಲ್ಲಿ ಕೂದಲೇ ಇಲ್ಲ. ಮತ್ತೊಬ್ಬಳ ಹೆಸರು ಶಾರದಾ ಅಂತ, ಅವಳಿಗೆ ಒಂದು ಅಕ್ಷರ ಬಗಲಿಕ್ಕೆ ಬರುದಿಲ್ಲ. ಅಷ್ಟೆಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಶಾಂತಮ್ಮ ಅಂತ ಒಂದು ಮುದುಕಿ ಉಂಟು. ಶಾಂತಮ್ಮ? ಅದು ಶಾಂತಮ್ಮ ಅಲ್ಲ, 24 ಗಂಟೆ ಜಗಳವೇ ಮಾಡ್ತಾ ಇರೋದು. ಹೋಲ್ಬಿಡು, ಅವ್ರದ್ದು ಯಾಕೆ ನಮ್ಮ ಅಲ್ಲ ಮಾರ್ರೆ. ಈಗ ಸುಮ್ಮನೆ ಹೇಳೋದು, ಈಗ ಸೌಂದರ್ಯ ಅಂತ ಹೇಳಿ ಒಂದು ಹೆಸರು ಇರ್ತದೆ ನಮ್ಮ ಮನೆಯಲ್ಲಿ, ಅವಳ ಮುಖವನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಅದು ಸೌಂದರ್ಯ. ಹೋಲ್ಬಿಡು. ಮತ್ತೊಬ್ಬಳು ಲತಾ ಅಂತ ಇದ್ದಾಳೆ. ಲತಾ ಅಂದ್ರೆ ಎಂತ? ಬೆಳಕುವ ಬಳ್ಳಿ ಅಂತ ಅವಳು. ಇದು ಲತಾ ಕುಂಬಳಕಾಯಿ ತರ ಇದ್ದಾಳೆ, ಅದು ಲತವ. ಹೋಲ್ಬಿಡಪ್ಪ, ಸುಮ್ಮನೆ ಹೇಳುದು. ನೀವು ಹೋಗ್ಲಿ ಬಿಡ ಅಂತ ಹೇಳಿದ್ರೆ ನನಗೆ ಬಿಡ್ಲಿಕ್ಕೆ ಆಗ್ತದ? ಈಗ ಒಬ್ಬಳು ರೂಪ ಅಂತ ಇದ್ದಾಳೆ, ಕನ್ನಡಿ. ಅವರ ರೂಪವನ್ನು ನೋಡ್ಲಿಕ್ಕೆ ಅವಳಿಗೆ ಆಗುದಿಲ್ಲ. ಕೈ ಮುಗಿತಾನೆ, ಕೈ ಬಿಟ್ಬಿಡಪ್ಪ, ನಮ್ಮ ಕೆಲಸ ಅದಾವ. ನಮ್ಮ ಸುಮ್ಮನೆ ಹೇಳಿದ ಮೇಲೆ ಆದ್ರೂ ಒಂದು 100 ರೂಪಾಯಿ ಕೊಟ್ಟು. 100 ರೂಪಾಯಿ ಹೋಗೋ ಮರೆ ನಂದ, ನನಗೆ ಹೋಗಿ ನಮ್ಮ ರಗಡ ಕೆಲಸ ಅದ. ಹೋಗ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ದೊಡ್ಡಣ್ಣ ಅಂತ ಇದ್ದಾನೆ, ಅವ ಇಷ್ಟು ಚಿಕ್ಕದಾಗಿದ್ದಾನೆ. ಹೋಲ್ಬಿಡಪ್ಪ. ಅವನ ಪಕ್ಕದಲ್ಲಿ ಒಬ್ಬ ಚಿಕ್ಕಣ್ಣ ಅಂತ ಇದ್ದಾನೆ, ಅವನು ಇಷ್ಟು ದೊಡ್ಡದಾಗಿದ್ದಾನೆ. ಹೋಗಲಿ ಬಿಡಲಿ. ನಿಮ್ಮ ಹೆಸರು ನೋಡಿ ಸಂತೋಷ ಅಂತೇಳಿ, ನಿಮ್ಮ ಮುಖದಲ್ಲಿ ಸಂತೋಷ ಉಂಟಾ? ಮುಖ ಕೆಂಬುಡಿಯಾಗೆ ಬಾತಿದೆ. ಕ್ಯಾಂಬಡಿ ತಗೊಂಡೋಗ ಹಾಳಾಗಿ ನಿಮ್ಮ ಅವ್ನು ಹೋಗಿ. ಥ್ಯಾಂಕ್ಸ್ ಆಯ್ತಾ ಸಂತೋಷ. ನಾವು ಎಲ್ಲಿಗೋ ಹೊಂಟೇವಿ, ನಮ್ಮ ಹೊಳಮಳ ಮಾತಾಡ್ಸಕ್ ಹೋಗ್ಬೇಡ, ನಮ್ಮ ಕೆಲಸ ಅದಾವ. ನೀ ಎಲ್ಲಿ ಹೊಂಟಿ? ನಾನು ಎಲ್ಲಿಗೆ ಹೊರಡುದು? ಇವತ್ತು ಬೆಳಿಗ್ಗೆ ನಿತ್ಯ ಭವಿಷ್ಯವನ್ನ ನೋಡಿದೆ. ಅವಾಗ ಅದರಲ್ಲಿ ಎಂತ ಬಂದಿತ್ತು ಗೊತ್ತುಂಟಾ? ಏನಂತ? ಇವತ್ತು ನಿಮಗೆ ಧನ ಲಾಭ. ಎಂತ ಅಜ್ಜಿ ಶುಂಠಿ ಧನ ಲಾಭ? ಜೇಬಿನಲ್ಲಿ 1 ಪೈಸೆ ಅಲ್ಲ, ಮಂಡೆ ಬೆಚ್ಚದಲ್ಲಿ ಇದ್ದೆ. ಊರಿಗೆ ಬೇಗ ಹೋಗ್ಬೇಕು, ಹೆಂಡತಿ ಹತ್ರ ಬಸ್ ಚಾರ್ಜ್ ಇಲ್ಲ. ನೀವು ಬಂದ್ರಿ, 100 ರೂಪಾಯಿ ಕೊಟ್ರಿ. ಈಗ ನನ್ನ ಧನ ಲಾಭ ಸತ್ಯ ಆಯ್ತು. ಹಾಗೆ ಹೆಂಡತಿ ಹತ್ರ ಹೋಗ್ತಾ ಇದ್ದಾರೆ. ಅಂದ್ರೆ ಟಿವಿಯಾಗ ಹೇಳ್ತಾರಲ್ಲ, ಅದೆಲ್ಲ ಕರಿನಾಕತ್ತಲ್ಲಿ. ಮತ್ತೆ ಕರೆ ಅಲ್ಲದೆ ಮತ್ತೆಂತ ಅವ್ರು ತೆಪ್ಪು ಗುದ್ಲಿಕ್ಕೆ ಕೂತಿರ್ತಾರಲ್ಲಿ, ನೋಡುದಿಲ್ವಾ? ಕೈಯಲ್ಲಿ ಕುತ್ತಿಗೆಲೆಲ್ಲ ಬಂಗಾರದ ಸರಪಳಿ. ಜನ ನೋಡ್ತಾರೆ, TRP ಆಗ್ತದೆ, ಅವರಿಗೆ ದುಡ್ಡು ಬರ್ತದೆ. ಬಿಡಪ್ಪ, ನನಗೊಂದು ಏನೋ ಸಂಶಯ ಇತ್ತು, ಕೇಳಿದ್ದೆ. ಹೋಗ್ಬಿಡತ್ತ, ಬೇಡ ಅದೆಲ್ಲ ವಿಚಾರ ಮಾಡ್ತಾರೆ. ನೀವು ನಿತ್ಯ ಭವಿಷ್ಯ ನೋಡ್ತೀರಂತ ಆಯ್ತು. ನೋಡ್ತೀರಿ ಅನ್ನಕ್ಕೇನು, ಇವತ್ತು ಬೆಳಿಗ್ಗೆ ನೋಡಿದ್ದೆ. ನನಗ ವಾಹನ ಅಪಘಾತ ಅಂತಿತ್ತು. ಇದು ನಿಜ ಆಕತ್ತೆ ಅಂತ ಏನ್ಲಿ? ನನ್ನ ಧನ ಲಾಭ ನಿಜ ಆಯ್ತಲ್ಲ, ಬರ್ತದೆ ಆಯ್ತಾ? ಇವನು ಧನ ಲಾಭ ನಿಜ ಆಗೈತೆ ಅಂದ್ರೆ ನಮ್ಮದು ಏನೋ ಹುಳ ಬಿಟ್ಟು ಆದಿ 100 ರೂಪಾಯಿ ಇಸ್ಕೊಂಡು. ಸಂತೋಷ, ಸಂಗೀತ, ಓಹೋ ಓಹೋ ರಸಮಯ. ಯಪ್ಪ, ಅಯ್ಯೋ ಸಂತೋಷ, ಸಂಗೀತ, ಓಹೋ ಸರಸಮಯ ಸಂಗೀತ, ಸರಸಮಯ ಸಂಗೀತ. ಸಂತೋಷ ಸಂತೋಷ ಅಂತ ಅಡ್ಕಿಂತ ಬಂದೆ. ಅಳ್ಕ ಮಳ್ಕ ಮಾಡಿ ನನ್ನ ಕಡಿದಲ್ಲ ಸಂತೋಷ. ಅಳ್ಕ ಮಳ್ಕ ಮಾಡಿ ನನಗೆ ಆಚಿದವನ್ ಏನು ಮಗನ? ಕಣ್ಣು ಕಾಣ್ತಾವಿಲ್ಲ ನಿನಗ? ಸೈಕಲ್ ತಗೊಂಡ್ ಬರಕತ್ತೀವಿ, ಗಂಟಿನ ಹೊಡಿಬೇಕು, ಇಲ್ಲ ಬ್ರೇಕರ ಹೊಡಿಬೇಕು. ಗಂಟೆ ನೋಡಿಲಿ, ಬ್ರೇಕ್ ನೋಡಿಲಿ, ಇಡೀ ಸೈಕಲ್ ಹೊಡೆದಿನ ತಾಕಲ್ಲ.